ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೆಂಕಟನಾಥ, ಸತ್ಯವತಿ ಎಲ್ಲಿದ್ದಾರೆ ಅಂತ ನಾವು ತಿಳಿದುಕೊಂಡ್ವು. ತ್ರಿಲೋಕ ಜ್ಞಾನಿಗಳಾದ ತಮಗೆ ಅರಿಯದ ವಿಷಯ ಯಾವುದಿದೆ ಗುರುಗಳೇ? ಗಜೇಂದ್ರಾಚಾರ್ಯರೇ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡಿದ್ರೆ ಅದು ಯಾರಿಗೂ ತಿಳಿಯೋದಿಲ್ಲ ಅಂತ ಬೆಕ್ಕು ಭಾವಿಸಿದ್ರೆ ಅದು ಅದರ ಅಜ್ಞಾನ. ನೀವು ನಿಮ್ಮ ತಂದೆಯವರ ಕಾಲದಿಂದ ಏನೆಲ್ಲ ಕೆಡಕು ಮಾಡ್ಕೊಂಡು ಬಂದಿದ್ದೀರಾ ಅನ್ನೋದು ನಮಗೆ ತಿಳಿದಿದೆ. ಅದನ್ನು ಮುಂದಿಟ್ಕೊಂಡು ನಿಮಗೆಂದೋ ನಾವು ಶಿಕ್ಷೆಯನ್ನು ವಿಧಿಸ್ಬೋದಾಗಿತ್ತು. ಆದರೆ ಗುರುಗಳಾದವರ ಕರ್ತವ್ಯ ತಪ್ಪು ಮಾಡಿದವರನ್ನ ತಿದ್ದುವುದು ಮತ್ತು ತಪ್ಪು ಮಾಡದಂತೆ ತಡೆಯುವುದು. ಆ ದೃಷ್ಟಿಯಿಂದಲೇ ನಿಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾ ತಿದ್ದುಕೊಳ್ಳಲು ಅವಕಾಶ ನೀಡುತ್ತಾ ಬಂದು. ಆದರೆ ನೀವು ಕಿಂಚಿತ್ತೂ ಬದಲಾಗಲಿಲ್ಲ. ಅಷ್ಟಕ್ಕೂ ನೀವು ಮಠ ಹಾಗೂ ಮಠಾಧಿಪತಿಗಳನ್ನು ಏನು ಅಂತ ತಿಳ್ಕೊಂಡಿದ್ದೀರಿ. ಇದು ಮಕ್ಕಳಿಗೆ ಅಕ್ಷರ ನೀಡುವ ಶಿಕ್ಷಣ ಕೇಂದ್ರ, ಹಸಿದು ಬಂದವರಿಗೆ ಅನ್ನ ನೀಡುವ ದಾಸೋಹ ಕೇಂದ್ರ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಸಮಾಜವನ್ನು ಸತ್ಯ, ನ್ಯಾಯ, ಧರ್ಮ, ಮೋಕ್ಷದ ಕಡೆ ಕರೆದೊಯ್ಯುವ ಆಧ್ಯಾತ್ಮಿಕ ಕೇಂದ್ರ. ಆದರೆ ನೀವು ಮಠವನ್ನು ವ್ಯಾಪಾರಿ ಕೇಂದ್ರವನ್ನಾಗಿ ಮಾಡಲು ಬಯಸ್ತಿದ್ದೀರಾ. ಅದು ಹಾಗಲ್ಲ ಗುರುಗಳೇ, ನಾವು ಅದು ನಿಮ್ಮ ಮಗನನ್ನ